ಧೈರ್ಯ ತಂದ್ಕೋ ಸಾರ್ಥಕ. ದೇವರಿದ್ದಾನೆ, ಆದ್ಯಾಗೆ ಏನೂ ಆಗೋಲ್ಲ, ಹೆದರ್ಕೋಬೇಡ. ನೀನೇ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗತ್ತೆ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಪಾಪ, ಆದರೆ ಹತ್ರ ಹೋಗಿ ಸಮಾಧಾನ ಮಾಡೋಣ ಅಂದರೆ ಒಂದು ಕೇಳಿ ತಿಳ್ಕೊಂಡ್ರೆ ಕಷ್ಟ. ಅವ್ನು ಎಷ್ಟೇ ರೂಢಾಗಿ ನಡ್ಕೊಂಡ್ರು ಅವನಿಗೊಂದು ತಾಯಿ ಮತ್ತು ತಂಗಿ ಅಂದರೆ ಪ್ರಾಣ. ಅದಕ್ಕೆ ಅಂತ ನನಗೆ ಇಷ್ಟು ಹರ್ಟ್ ಆಗಿರುವಾಗ ಅವನಿಗೆ ಹೇಗಾಗಿರಬೇಡ. ಇಲ್ಲ, ಮಾತಾಡಿಸ್ಲೇಬೇಕು. ಡಾಕ್ಟರ್, ಹೌಶಿ ಡಾಕ್ಟರ್, ಇಸ್ ಎವ್ರಿಥಿಂಗ್ ಆಲ್ ರೈಟ್? ನೋಡಿ, ಇಂಟರ್ನಲ್ ಬ್ಲೀಡಿಂಗ್ ತುಂಬ ಆಗಿಬಿಟ್ಟಿತ್ತು, ಉಂಬು ಕೂಡ ಪೆಟ್ಟಾಗಿತ್ತು. ಗಾಡ್ಸ್ ಗ್ರೇಸ್, ನಿಮ್ಮ ತಂಗಿಗೇನೂ ಆಗಿಲ್ಲ. ಮಗುನ ಉಳಿಸ್ಕೊಳಕ್ಕಾಗಲಿಲ್ಲ. ಮಿಸ್ಕ್ಯಾರೇಜ್ ಆಗಿಬಿಟ್ಟಿದೆ. ಹಾಸ್ಪಿಟಲಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇದೆ, ಸ್ಪೆಷಲಿಸ್ಟ್ಗಳಿದ್ದೀರಾ, ಆದರೂ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂತಂದರೆ ಏನು ಅರ್ಥ? ಕಾಮ್ ಡೌನ್. ಕಂಡೀಷನ್ ಆಗಿರುವಾಗ ಯಾರೇನೂ ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ ನಾವು ದೇವ್ರಲ್ಲ. ಸ್ವಲ್ಪ ಬೇಗ ಕರ್ಕೊಂಡು ಬಂದಿದ್ರೆ ಮಗುನ ಉಳ್ಸೋಕ್ಕೆ ಟ್ರೈ ಮಾಡ್ಬೋದಿತ್ತು. ವಿ ಆರ್ ಸಾರಿ. ನನ್ನ ತಂಗಿ ನೋಡ್ಬೋದಾ? ಈಗಲೇ ನೋಡೋಕ್ಕಾಗಲ್ಲ, ವಾರ್ಡ್ಗೆ ಶಿಫ್ಟ್ ಆದಮೇಲೆ ನೋಡ್ಬೋದು. ಇದರಲ್ಲಿ ಮೆಡಿಸಿನ್ಸ್ ಲಿಸ್ಟ್ ಇದೆ, ಇಮಿಡಿಯೇಟಾಗಿ ಹೋಗಿ ತಂದು ಕೊಟ್ಬಿಡಿ. ದೇವ್ರಿದಾನೆ ಅಂದ್ರಲ್ಲ ಚಿಕ್ಕಪ್ಪ, ಏನು ಮಾಡ್ದ ನಿಮ್ಮ ದೇವರು? ಹೇಳಿ ಚಿಕ್ಕಪ್ಪ, ಏನು ಹೇಳಿ? ಅಣ್ಣ, ಪ್ಲೀಸ್ ಸಮಾಧಾನ ಮಾಡ್ಕೊಳೋ. ಅದಕ್ಕೆ ಕುಸ್ತೋಗಿರ್ತಾರೆ ಕಣೋ. ಈ ಟೈಮಲ್ಲಿ ನೀನೇ ಅವ್ರಿಗೆ ಧೈರ್ಯ ಹೇಳಬೇಕು. ಅದಕ್ಕೆ ಬರೀ ಫಿಸಿಕಲಿ ಅಲ್ಲ, ಮೆಂಟಲಿ ಕೂಡ ಶಾಕ್ ಆಗಿರುತ್ತೆ. ನೀನೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಅದಕ್ಕೆ ತುಂಬ ಹರ್ಟ್ ಆಗುತ್ತೆ ಕಣೋ. ಸಮಾಧಾನ
ಅಲ್ಲ ನನಗೊಂದು ಮಾತು ಹೇಳ್ದೆ ಎಲ್ಲರೂ ಹಾಗೆ ಬಂದ್ಬಿಟ್ಟಿದ್ದೀರಲ್ಲ, ಯಾಕೆ ಏನಾಯ್ತು? ಅಪ್ಪ ಅದು ನನಗೆ ಸಡನ್ ಆಗಿ ಹೊಟ್ಟೆ ನೋವು ಬಂದ್ಬಿಡ್ತು, ಹಾಗಾಗಿ ಮನೇಲಿ ರೆಸ್ಟ್ ತಗೋಣ ಅಂತ ಬಂದ್ವಿ. ಇದೊಳ್ಳೆ ಕಥೆ ಆಯ್ತಲ್ಲ. ಹೊಟ್ಟೆ ನೋವು ಬಂದರೆ ಅಲ್ಲೇ ತೋರಿಸ್ಕೊಳ್ಳೋದಪ್ಪ, ಅದಕ್ಕೆ ಆಸ್ಪತ್ರೆಯಿಂದ ಮನೆಗೆ ಬರ್ತಾರ? ಅದು ಬರೀ ನೀನು ಒಳ್ಳೆ ಮಕ್ಕಳು. ನೀರು ತಗೊಳ್ಳಿಪ್ಪ. ಅಪ್ಪ ನಿಂತ್ಕೊಂಡು ಯಾರಾದ್ರೂ ನೀರು ಕುಡಿತಾರಾ? ಬನ್ನಿ. ಯಾಕೆಲ್ಲ ವಿಚಿತ್ರವಾಗಿ ಆಡ್ತಾ ಇದ್ದೀರಲ್ಲ? ಬರೀ ಏನಾಯ್ತು? ಇದೇನಿದು ಪರಿ? ಕಿವಿಗೆ ಹತ್ತಿ ಎಲ್ಲ ಬ್ಯಾಂಡೇಜ್ ಮಾಡಿದ್ದಾರೆ, ಏನಾಯ್ತು? ಯಾಕೆ ಎಲ್ಲರೂ ಮಾತು ಬರ್ದೇ ಇರೋ ಥರ ಸೈಲೆಂಟಾಗಿ ನಿಂತ್ಕೊಂಡಿದ್ದೀರಾ? ಏನು ನಡೀತು ಅಂತ ಯಾರಾದರೂ ಹೇಳ್ಬಾರ್ದಾ? ರೀ, ಮಕ್ಕಳ ಮೇಲೆ ಕೋಪ ಮಾಡ್ಕೋಬೇಡ್ರಿ. ನನಗೆ ಕೋಪ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆವಾಗಲಿಂದ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ, ನೀವು ಯಾರು ಬಾಯ ಬಿಡ್ತಾ ಇಲ್ವಲ್ಲ? ಹೇಳ್ತೀನಿ. ಅದೇನಾಯ್ತು ಅಂದರೆ, ಇನ್ನು ಹೊಟ್ಟೆಲಿರೋ ಕಣ್ಣೆ ಬಿಡ್ದಿರೋ ಮಗುನ ಕೊಂದೇ ಬಿಟ್ಟಿಯಲ್ಲ ರಾಕ್ಷಸಿ. ನನಗೆ ಗೊತ್ತು ನಿಮ್ಮ ಮನ್ಸಿಗೆ ನೋವಾಗಿದೆ ಅಂತ. ದಯವಿಟ್ಟು ನೊಂದ್ಕೋಬೇಡ್ರಿ. ಇದರಲ್ಲಿ ನಮ್ಮ ಮಕ್ಕಳದ್ದು ಯಾವ ತಪ್ಪು ಇಲ್ಲ. ಮಕ್ಕಳಿಗೇನಾದರೂ ಆದಾಗ ನಾವು ಅವ್ರ ಜೊತೆಗೆ ನಿಂತ್ಕೋತೀವಲ್ಲ, ಹಾಗೇನೆ ಅಮ್ಮ ಕೋಪದಿಂದ ನಡ್ಕೊಂಡ್ಬಿಟ್ಲು ಅಷ್ಟೆ. ಅಪ್ಪ ಅಪ್ಪ ನಾನು ಕೋಪದಲ್ಲಿ ಕೈ ಮಾಡಿಬಿಟ್ಟೆಪ್ಪ, ತಪ್ಪಾಗೋಯ್ತು. ತುಡುಕ್ಬಿಟ್ಟೆ. ನೀವೊಂದು ಹೊಡೆದ್ರು ನಾನೇನು ಅಂದ್ಕೊಳ್ಳಲ್ಲಪ್ಪ. ನನ್ನಿಂದ ದೊಡ್ಡ ತಪ್ಪಾಗೋಗಿದೆ, ಸಾರಿ ಅಪ್ಪ. ಅಯ್ಯೋ ಇಲ್ಲ ಮಗಳೇ, ನನಗೆ ಗಂಡು ಮಕ್ಕಳಿಲ್ಲ ಅನ್ನೋ ಕೊರತೆನ ನೀನು ಒಂದು ಕ್ಷಣದಲ್ಲಿ ನೆಗೆಸ್ಬಿಟ್ಟೆ. ಇನ್ನು ನಾನು ನಿಶ್ಚಿಂತೆಯಿಂದ ಕಣ್ಮುಚ್ಚಿದ್ರು ನೀನು ಈ ಮನೇನ ಚೆನ್ನಾಗಿ ಕಾಯ್ತೀಯ ಅಂತ ಖಾತ್ರಿ ಆಯ್ತಮ್ಮ. ಗಂಡ ಆಗಿ ನನ್ನ ಪರಿ ಮೇಲೆ ನಾನೇ ಒಂದಿನಾನು ಕೈ ಮಾಡಲಿಲ್ಲ, ಜೋರಾಗಿ ಗದರಲೂ ಇಲ್ಲ. ಅಂಥವಳ ಮೇಲೆ ಕೈ ಮಾಡೋದಕ್ಕೆ ಅವ್ರು ಯಾರು? ದುಡುಕಿದ್ದು ನೀನಲ್ಲಮ್ಮ, ಆ ಸುವಾಸಿನಿ. ತಾಯಿನೇ ದೇವರು ಅಂತಾರೆ. ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಬೆಳೆಸಿ ಬುದ್ಧಿ ಕಲಿಸ್ತಾಳೆ. ಮಕ್ಕಳಿಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಬಯಸ್ತಾಳೆ. ಅಂಥವಳಿಗೆ ಅವಮಾನ ಆದಾಗ ಅದನ್ನು ವಿರೋಧಿಸೋದು ತಪ್ಪಲ್ಲ ಮಗಳೇ, ಕರ್ತವ್ಯ ಅಂತಾರೆ. ತಾಯಿ ಋಣನ ತೀರ್ಸೋದಕ್ಕಾಗದೇ ಇದ್ರು ಆಕೆಗೆ ಅವಮಾನ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು, ಆಕೆನ ನೆಲಕ್ಕೆ ಬೀಳದೆ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬ ದೊಡ್ಡ ಗುಣ ಮಗಳೇ. ನೀನಂಥ ಅವಕಾಶನ ಕಳ್ಕೊಳ್ಳಿಲ್ಲ.
ಅಕ್ಕ ಆ ಶುಂಠಿ ಶಂಕರ ನಿನ್ನ ಮೇಲೆ ಕೈ ಮಾಡಿಬಿಟ್ಟ. ಇದನ್ನ ಅಕ್ಕಂಗೆ ಹೇಳಣ್ವಾ? ಏನು ಮಾತಾಡ್ತಿದ್ಯಾ? ತಲೆಗೆಲ್ಲ ಕೆಟ್ಟಿದ್ಯಾ? ವಿಷಯ ಅಕ್ಕಂಗೆ ಗೊತ್ತಾದ್ರೆ ಅಕ್ಕ ಸುಮ್ಮನಿರ್ತಾಳೆ ಅನ್ಕೊಂಡಿದ್ಯಾ? ಮೊದಲೇ ಎರಡು ಫ್ಯಾಮಿಲಿ ನಡುವೆ ಪರಿಸ್ಥಿತಿ ಹೇಗೆ ಹಾಳಾಗಿದೆ ಅಂತ ನಿನಗೆ ಗೊತ್ತು. ಇನ್ನು ಇದನ್ನ ಬೇರೆ ಕೇಳಿಸ್ಕೊಂಡ್ರೆ ಅಕ್ಕ ಮದ್ವೆನೇ ಬೇಡ ಅನ್ಬಿಡ್ತಾಳಷ್ಟೇ. ಹಾಗಂತೀಯಾ? ನಾನು ಮಾಡಿರೋ ತಪ್ಪನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನಿಂದೊಳ್ಳೆ. ಆಯಿತು ಬಿಡಕ್ಕ, ನೀನು ಹೇಗೆ ಹೇಳ್ತೀಯೋ ಆಗ ಸುಮ್ಮನಿದ್ದು ಬಿಡ್ತೀನಿ. ಇಬ್ರು ಎಲ್ಲರೇ ಹೋಗಿದ್ರಿ? ಅಮ್ಮ ನೀವೆಲ್ಲಿ ಅಂತ ಕೇಳಿ ಕೇಳಿ ಸುಸ್ತಾಗಿ ಮಲ್ಕೊಂಡಿದ್ದಾರೆ. ಅಕ್ಕ ಅದು ದೇವಸ್ಥಾನಕ್ಕೆ ಹೋಗಿದ್ವಿ ಅಕ್ಕ. ದೇವಸ್ಥಾನಕ್ಕೆ ಕರೆದ್ರೂ ಬರದೇ ಇರೋ ನೀವು ನೀವೇ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದರೆ ಅಮ್ಮಂಗೋಸ್ಕರ ಬೇಡ್ಕೊಳಕ್ಕೆ ಹೋಗಿರ್ತೀರಾ ಅಲ್ವಾ? ಕರೆಕ್ಟಾಗಿ ಗೆಸ್ ಮಾಡ್ದೆ ಅಕ್ಕ, ಅದಕ್ಕೆ ಹೋಗಿದ್ವಿ. ಸರಿ, ನೀವು ಹೋಗಿ ರೆಸ್ಟ್ ಮಾಡಿ, ನಾನು ಕಾಫಿ ತೊಗೊಂಬರ್ತೀನಿ. ಅಕ್ಕ ನೀನು ಆರಾಮಾಗಿದೆಯಾ ತಾನೆ? ನಂಗೆ ಅಮ್ಮಂದೇ ಚಿಂತೆ ಆಗಿದೆ ಕಣೆ. ಅವ್ರಮ್ಮ ಹಾಗೆ ಮಾಡಬಾರ್ದಿತ್ತು. ಬಿಡು, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಸರಿ, ನೀವು ಹೋಗಿ. ಅಮ್ಮ ಏನಾದರೂ ಇದ್ದರೆ ಮತ್ತೆ ಮದುವೆ ವಿಚಾರ ತೆಗಿಯೋಕ್ಕೆ ಶುರು ಮಾಡ್ತಾರೆ. ಸರಿ ಅಕ್ಕ. ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಈ ಅಕ್ಕನಿಗೆ ಎಷ್ಟೇ ಬಕೆಟ್ ಇಟ್ರು ವರ್ಕೌಟೇ ಆಗ್ತಾಯಿಲ್ಲ. ಈ ಸೆಂಟ್ರ್ ಗ್ಯಾಪಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂದರೆ ಪ್ಲ್ಯಾನೇ ಸೆಟ್ ಆಗ್ತಾಯಿಲ್ಲ. ಆದರೆ ಈ ವೇದಾಂತಕ್ಕೆ ಮಾತ್ರ ಆಸ್ಪತ್ರೆಯಲ್ಲಿ ಸರಿಯಾಗಿ ಮಿಸ್ಲೀಡ್ ಮಾಡಿದ್ದೀನಿ. ಅಕ್ಕ ಮೊದಲು ಹೊಡೆದಿರೋ ವಿಷಯ ಹೇಳ್ದೇ ಅಮೂಲ್ಯ ಹೊಡೆದಿರೋ ವಿಷಯ ಮಾತ್ರ ಹೇಳಿ ಸರಿ ಕಿಟ್ಟಿಗಿಟ್ಟಿದ್ದೀನಿ. ಹಾಂ, ಎಲ್ಲ ಕಡೆ ಬಾಂಬ್ ಬಿಡಬೇಕು. ಒಂದು ಟುಸ್ ಆದ್ರೂ ಇನ್ನೊಂದು ಬ್ಲಾಸ್ಟ್ ಆಗಬೇಕು. ಪಕ್ಷಾಂತರ ಮಾಡಿ ಆದರೂ MLA ಆಗ್ತೀನಿ. ಹಾಗೆ ಆಗ್ತೀನಿ. ಈ ನನ್ನ ಮಗಳು ಕೆಲಸ ಆಗಬೇಕಾದ್ರೆ ಮಾತ್ರ ಫೋನ್ ಮಾಡ್ತಾರೆ. ನಂದು ಕೆಲಸ ಏನಾದ್ರು ಆಗ್ಬೇಕಂದ್ರೆ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಹಲೋ, ಸಮಾಧಾನ ಮಾಡ್ಕೋ ಅಗ್ರಜ. ವಿಕಿ, ಹೋಗು ವಿಕ್ರಾಂತ್. ನಾನು ನಿನ್ನನ್ನು ಈ ಪರಿಸ್ಥಿತಿಲಿ ಬಿಟ್ಟು ಎಲ್ಲೂ ಹೋಗಲ್ಲ ಅಗ್ರಜ. ಒಂದ್ಸಲ ನಿನ್ನನ್ನು ನೀನು ನೋಡ್ಕೋ ಹೇಗಾಗಿದ್ಯಾ ಅಂತ. ವಿಕಿ, ಹೋಗು ವಿಕ್ರಾಂತ್. ಕರೀತಿರೋದು ಕೇಳಿಸ್ತಿಲ್ವಾ? ಅಗ್ರಜ, ನಾನು ಅಲ್ಲಿ ಹೋಗೋದಕ್ಕಿಂತ ನಿನ್ನ ಜೊತೆ ಇದ್ರೇ ಬೆಟರ್ ಅನಿಸ್ತಾ ಇದೆ ನನಗೆ. ಹೋಗು ಅಂತ ಹೇಳ್ದೆ ತಾನೆ? ಆಗ್ಲಿಂದ ಕೂಗ್ತಿದ್ದಾರೆ, ಕೇಳಿಸ್ತಿಲ್ವಾ? ಹೋಗು. ಅಮೂಲ್ಯ ನಿಮ್ಮ ತಾಯಿ ಕೆನ್ನೆಗೆ ಪಟ ಪಟ ಹೊಡೆದ್ಬಿಡೋದ. ಅಗ್ರಜ, ಏನ್ ಮಾಡ್ತಿದ್ಯಾ? ಬರ್ತಾ ಇದೆ. ನಾನು ಅದಕ್ಕೆ ಹೇಳಿದ್ದು ಎಲ್ಲಿ ಹೋಗಲ್ಲ ಅಂತ. ಒಳ್ಳೆ ಚಿಕ್ಕ ಮಗ್ಳು ತರ ಕಮ್. ಎಂತ ಕೆಲಸ ಮಾಡ್ಕೊಂಡೆ. ಫಸ್ಟ್ ಏಡ್ ತಗೊಬರ್ತೀನಿ. ಬೇಕಾಗಿಲ್ಲ, ಕೈ ಮಾಡಿರೋ ತಪ್ಪಿಗೆ ಅದಕ್ಕೆ ಸರಿಯಾದ ಶಿಕ್ಷೆ ಆಗಿದೆ. ಏನು ಮಾತಾಡಬೇಡ, ಸುಮ್ಮನೆ ಇದ್ಬಿಟ್ರೆ ಸಾಕು. ಮನೇಲಿ ಎಲ್ರಿಗೂ ತಲೆ ಕೆಟ್ಟೋಗಿದೆ. ಎಲ್ಲ ವಿಚಿತ್ರ ಹೋಗಾಡ್ತಿದ್ದೀವಿ. ಯಾರಿಗೂ ಪೇಷನ್ಸೇ ಇಲ್ಲ. ಆಫೀಸಲ್ಲಿ ಎಷ್ಟೇ ಟೆನ್ಷನ್ ಇದ್ರು ನಾನು ಯಾವತ್ತೂ ಇಂಪೇಷಂಟ್ ಆಗಿರಲಿಲ್ಲ. ಆದರೆ ಅವತ್ತು ಅಮ್ಮನ ವಿಚಾರದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಿದೆ, ತಪ್ಪು ಮಾಡ್ಬಿಟ್ಟೆ. ಈಗ ಸುಮ್ಮನೆ ಇದ್ಬಿಡು. ಆಗಿದ್ದೆಲ್ಲ ಆಗೋಯ್ತು. ಈಗೇನು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲ ರಾಂಗ್ ಅಸಂಪ್ಷನ್ ಆಗಿ ಏನೇನೋ ಆಗಿದೆ. ಮತ್ತೆ ಏನೋ ಅಸ್ಯೂಮ್ ಮಾಡಿಕೊಂಡು ತಪ್ಪು ನಡೆಯೋದು ಬೇಡ.
ಇವಳ ಹೆಸರು ಸೌಜನ್ಯ ಅಂತ, 40 ಕೋಟಿ ಆಸ್ತಿ, ಒಬ್ಳೇ ಮಗಳು. ಬರೀ 40 ಕೋಟಿನ? ನನ್ನ ಮಗನ ಕಾಲರ್ಗೂ ಸಮ ಇಲ್ಲ. ಎಕ್ಸಾಕ್ಟ್ಲಿ, ಡೌಟೇ ಇಲ್ಲ. ಅಮ್ಮ, ಒಂದು ನಿಮಿಷ ಬನ್ನಿ. ಅಮ್ಮ, ವಿಕ್ರಾಂತಿಗೆ ಯಾವ ಹುಡುಗಿನ ನೋಡ್ಬಿಡಿ ಅಮ್ಮ. ಅವ್ನು ಯಾರು ಒಪ್ಕೊಳ್ಳೋದಿಲ್ಲ. ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಒಪ್ಪಲ್ಲ ಅಂತ ತಾನೆ? ಹಾಗಿದ್ರೆ ವಿಕ್ಕಿ ಯಾವ ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ ಹೇಳೋದಕ್ಕೆ ಹೇಳು. ಯಾರು ಅಂತ ಗೊತ್ತಾದರೆ ನೀವು ಖಂಡಿತವಾಗ್ಲೂ ಒಪ್ಪೋದಿಲ್ಲಮ್ಮ. ಅದರಲ್ಲೂ ಇವತ್ತು ಹಾಸ್ಪಿಟಲ್ ಆಗಿ ಇನ್ಸಿಡೆಂಟ್ ಆದ್ಮೇಲಂತೂ ಚಾನ್ಸೇ ಇಲ್ಲ. ಯಾಕೆ ಸುಮ್ಮನಾದೆ? ವಿಕ್ಕಿ ಹೇಳಲ್ಲ ಅಂತ ತಾನೆ? ಅವನು ಹೇಳಲ್ಲ ಅಂದಮೇಲೆ ಸುಮ್ಮನೆ ನಾನು ತೋರಿಸಿದ ಹುಡುಗಿನ ಮದುವೆ ಆಗಕ್ಕೆ ಹೇಳು. ಬೇರೆ ಫೋಟೋಸ್ ಇಲ್ವಾ? ಮೇಡಮ್, ಇರೋದ್ರಲ್ಲಿ ದಿ ಬೆಸ್ಟ್ ಫೋಟೋಸ್ ನಿಮಗೆ ತೋರಿಸ್ತಾ ಇರೋದು. ಇದು ಐ ಮೀನ್ ಈ ಫೋಟೋಲಿರೋನು ಅವಿನಾಶ್ ಅಂತ, ಒಳ್ಳೆ ಕೆಲಸದಲ್ಲಿದ್ದಾರೆ. ಆದರೆ ಇವ್ರಿಗೆ ಬೆಂಗಳೂರು ಹುಡುಗಿ ಬೇಡವಂತೆ. ಅದಕ್ಕೆ ಹುಬ್ಳಿಲಿರೋ ನನ್ನ ಫ್ರೆಂಡ್ ಕಳಿಸೋಣ ಅಂತ ತಂದಿದ್ದೀನಿ. ಐ ಯು ಶ್ಯೂರ್? ನೀವು ಹೇಳಿದ್ದು ಇದೇ ಹುಡುಗನ ಬಗ್ಗೆನಾ? ಐ ಮೀನ್ ಈ ಫೋಟೋಲಿರೋನ ಬಗ್ಗೆ. ಇವರೇ ನಿಮಗೆ ಫೋಟೋನ ಕೊಟ್ಟು ಕಳಿಸಿದ? ವೇದಾಂತ ವಸಿಷ್ಠ ಬಗ್ಗೆ ಗೊತ್ತಿರೋರು ಯಾರು ಸುಳ್ಳು ಹೇಳಲ್ಲ ಅಂದ್ಕೊಂಡಿದ್ದೀನಿ ಸರ್. ತುಂಬ ಚಿಕ್ಕ ವಯಸ್ಸಿನಲ್ಲೇ ಏನೆಲ್ಲ ಅಚೀವ್ ಮಾಡಿದವ್ರು ನೀವು. ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಬಟ್ ಇವ್ರ ಹೆಸರು ಅವಿನಾಶ್ ಅಲ್ಲ ಅನ್ಸುತ್ತೆ. ನಾವು ಹೆಸರು ಕೇಳದೆ ಫೋಟೋ ತಗೊಳ್ತೀವಲ್ಲ ಸರ್. ಹುಡುಗ ತುಂಬ ಓದ್ಕೊಂಡಿದ್ದಾನೆ. ಇವರು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹುಡುಗಿ ನೋಡ್ತಾ ಇದ್ದಾರೆ. ಕೆಲಸದಲ್ಲಿರೋ ಹುಡುಗಿ ಬೇಡವಂತೆ. ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಬಡವರಾದರೆ ಹೊಂದಾಣಿಕೆ ಆಗುತ್ತೆ ಅಂತಿದ್ರು. ಬ್ಲಡಿ ಸ್ಕೌಂಡ್ರಲ್. ಯಾಕೆ ಸರ್ ಇವ್ರ ಬಗ್ಗೆ ವಿಚಾರಿಸ್ತಿದ್ದೀರಾ? ಏನಿಲ್ಲ, ಥ್ಯಾಂಕ್ ಯು. ಬ್ರೋಕರ್ ಕರೆಸಿ ಬೇರೆ ಹುಡುಗಿನ ನೋಡ್ತೀನಿ ಅಂತ ನಾಟಕ ಮಾಡಿದ್ರೆ ಭಯದಲ್ಲಿ ವಿಕ್ಕಿ ನಿಜ ಹೇಳ್ತಾನೆ ಅಂತ ಅಂದ್ಕೊಂಡೆ. ಆದರೆ ಇಬ್ಬರು ಬಾಯಿ ಬಿಡ್ತಿಲ್ಲ. ಅವರು ಹೇಳಿ ಕೇಳಿ ನಿನ್ನ ಮಕ್ಕಳು, ನಿನಗಿಂತಾನು ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಅವನಾದರೂ ಕೆಳಗಡೆ ಬಂದ, ಆ ವಿಕ್ಕಿ ಈ ಕಡೆ ತಲೆನೇ ಹಾಕಲಿಲ್ಲ ನೋಡು. ನೀವಿನ್ನು ಹೊರಡಿ, ನಿಮ್ಮ ಅಮೌಂಟ್ನ ಅಕೌಂಟ್ಗೆ ಹಾಕ್ತೀನಿ. ಥ್ಯಾಂಕ್ ಯು ಮೇಡಮ್. ಅಕ್ಕ, ಆ ವಿಕ್ಕಿ ಲವ್ ಮಾಡಿರೋ ಹುಡುಗಿನ ಮಾತ್ರ ನೀವು ಸೊಸೆ ಮಾಡ್ಕೋಬಾರ್ದು. ಹಂಗೇನಾದರೂ ಆದರೆ ನಿಮ್ಮ ಮೊಮ್ಮಕ್ಕಳ ಮೈಯಲ್ಲಿ ಮಿಡ್ಲ್ ಕ್ಲಾಸ್ ರಕ್ತ ಹರಿಯುತ್ತೆ. ನೀನು ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡು. ಆದಷ್ಟು ಬೇಗ ಆ ಹುಡುಗಿ ಯಾರು ಅಂತ ಹುಡುಕು. ಅದ್ಯಾ ಹೀಗಾಗಬಾರ್ದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ನಡೆದೋಯ್ತು. ನೀನು ಜಾಸ್ತಿ ಕೊರಗಬೇಡ. ಹಾಗಂತ ನಿನಗೆ ನೋವಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಲ್ವಾ? ಆದಷ್ಟು ಬೇಗ ಇದನ್ನೆಲ್ಲ ಮರೆಯೋಕ್ಕೆ ಟ್ರೈ ಮಾಡು. ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸಾರ್ಥಕ್. ಆದರೆ ಅದಷ್ಟು ಸುಲಭ ಅಲ್ಲ ಅಂತ ನಿಮಗೂ ಗೊತ್ತು ಅಲ್ವಾ? ಅರ್ಥ ಆಗುತ್ತೆ ಅದ್ಯಾ.
ನೀನೀಗ ಸಮಾಧಾನ ಮಾಡ್ಕೊಂಡಿಲ್ಲ ಅಂದರೆ ನನಗೆ ನಿನ್ನ ಬಿಟ್ಟು ಹೊರಡೋಕೆ ಕಷ್ಟ ಆಗುತ್ತೆ. ಮನೇಲಿ ಅಮ್ಮನೂ ಟೆನ್ಷನ್ ಮಾಡ್ಕೊಂಡಿರ್ತಾರಲ್ವಾ. ಅಷ್ಟಲ್ಲದೆ ನೀನು ಆರತಿ ಮದುವೆಗೆ ಓಡಾಡಬೇಕು, ಎಲ್ಲರ ಜೊತೆ ಬೆರಿಬೇಕು. ಸೊ ಪ್ಲೀಸ್ ಟೇಕ್ ಕೇರ್. ಸಾರ್ಥಕ್, ನನ್ನ ಮಗಳು ಯಾವ ಮದುವೆಗೂ ಬರಲ್ಲ. ಅದು ಹಾಗಲ್ಲ ಅತ್ತೆ. ಅದು ಹೇಗೆ ಬೇಕಾದರೂ ಇರಲಿ. ಇಷ್ಟೆಲ್ಲ ಆದ್ಮೇಲೂ ಮದುವೆಗೆ ಬರೋ ಮಾತಾಡ್ತಿರಲ್ಲ ಸಾರ್ಥಕ್. ಇವತ್ತು ನನ್ನ ಮಗಳು ಈ ಪರಿಸ್ಥಿತಿನಲ್ಲಿ ಇರೋದಕ್ಕೆ ಕಾರಣ ನಿಮ್ಮ ಚಿಕ್ಕಮ್ಮ. ಸಾಲದಕ್ಕೆ ಅವಳ ಮಗಳು ನನ್ನ ಮೇಲೆ ಕೈ ಮಾಡಿದಾಳೆ. ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖ ಹೊತ್ಕೊಂಡು ಆ ಮದುವೆಗೆ ಬರ್ತಾಳೆ ಹೇಳಿ? ಅತ್ತೆ, ಎಲ್ಲರಿಗಿಂತ ಮೊದಲು ಚಿಕ್ಕಮ್ಮನ ಮೇಲೆ ಕೈ ಮಾಡಿದ್ದು ನೀವು. ಅಷ್ಟಕ್ಕೂ ನಿಮಗೆ ವಿಷಯನೇ ಗೊತ್ತಿರಲಿಲ್ಲ. ಈ ವಯಸ್ಸಲ್ಲಿ ನಿಮಗೆ ತಾಳ್ಮೆ ಕಡಿಮೆ ಅಂದರೆ ಅಮೂಲ್ಯ ಚಿಕ್ಕವಳು, ಬಿಸಿ ರಕ್ತ. ಹಾಗಂತ ಅಮೂಲ್ಯ ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ. ನಾವೆಲ್ಲ ಈಗಾಗಲೇ ಅವಳಿಗೆ ಬುದ್ಧಿ ಹೇಳಾಗಿದೆ. ಸಾಕು ಸುಮ್ಮನಿರಿ ಸಾರ್ಥಕ್. ನೋಡಿದ್ಯಾ ಆದ್ಯ ಸಾರ್ಥಕ್ ಹೇಗೆ ಮಾತಾಡ್ತಾರೆ ಅಂತ? ನಾನು ಹೊಡೆದಿದ್ದಕ್ಕೂ ಆ ಭಿಕಾರಿ ನನ್ನ ಮೇಲೆ ಕೈ ಮಾಡಿದ್ದಕ್ಕೂ ಎರಡನ್ನೂ ಕಂಪೇರ್ ಮಾಡೋಕ್ಕಾಗತ್ತಾ? ನಾನು ಕಂಪೇರ್ ಮಾಡ್ತಿಲ್ಲ ಅತ್ತೆ, ವ್ಯತ್ಯಾಸನೇ ಹೇಳ್ತೀನಿ. ನೋಡಿದ್ಯಾ ಆದ್ಯ, ಎಲ್ಲರೂ ಸೇರಿ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ರೆ ನೀನು ನೋಡ್ಕೊಂಡು ಸುಮ್ಮನಿದ್ಯಲ್ಲ. ಅಮ್ಮ ಸಾರ್ಥಕ್ ಇಬ್ರು ಪ್ಲೀಸ್ ಸುಮ್ಮನಿದ್ಬಿಡಿ. ಯಾರು ನನ್ನ ಬಗ್ಗೆ ಆಗಲಿ ನನ್ನ ನೋವಿನ ಬಗ್ಗೆ ಆಗಲಿ ಚಿಂತೆ ಮಾಡ್ತಿಲ್ಲ. ನಿಜವಾಗ್ಲೂ ಪ್ರಾಬ್ಲಮ್ ಆಗಿರೋದು ನನಗೆ. ಆದರೆ ನಿಮ್ಗೆ ಯಾರಿಗೂ ನನ್ನ ಬಗ್ಗೆ ಕನ್ಸರ್ನ್ ಇಲ್ಲ. ಐ ಆಮ್ ಸಾರಿ ಆದ್ಯ. ಸದ್ಯಕ್ಕೆ ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ. ಒಂದು ವೇಳೆ ಹೇಳಿದ್ರು ಮುಂದಿನ ಪರಿಸ್ಥಿತಿನೂ ಸರಿ ಇರಲ್ಲ. ಹೇಯ್, ಎದೋಳ ಮೇಲೆ ಸಾರಿ ಬಾಸ್. ಒಂಟಿ ಹುಡುಗಿರ್ ಕಂಡ್ರೆ ಮೈ ಕಡಿಯುತ್ತೇನೋ ನಿನಗೆ? ದಮ್ಮಿದ್ರೆ ಈಗ ಮುಟ್ಟು ನೋಡ. ಇಲ್ಲ ಬಾಸ್, ಸಾರಿ ಬಾಸ್. ಮುಟ್ಟೋ ನೋಡ ಬಾಸ್, ತಪ್ಪಾಯ್ತು ಬಾಸ್. ಹುಡುಗಿರಂದ್ರೆ ಆಟದ ವಸ್ತು ಅನ್ಕೊಂಡಿದ್ದೀರಾ? ಸ್ಕೌಂಡ್ರಲ್ಸ್. ಬರ್ತಿರೋ ಕೋಪಕ್ಕೆ ನೀನು ಇಲ್ಲೇ ಹೂತಾಕ್ಬೇಕು ಅನ್ನಿಸ್ತಿದೆ. ಇದೇ ಕೊನೆ. ತಪ್ಪಾಯ್ತು ಬಾಸ್. ಇವರು ನಿಮ್ಮ ಹುಡುಗಿಂತ ಗೊತ್ತಿರಲಿಲ್ಲ. ಮತ್ತೆ ಬೇರೆ ಹುಡುಗಿ ಸಿಕ್ಕಿದ್ರೆ ಇದನ್ನೇ ಶುರು ಹಚ್ಕೋತೀಯಾ? ನಿಮ್ಮ ದಮ್ಮಯ್ಯ ಬಾಸ್, ಬೇರೆ ಹುಡುಗಿರಲ್ಲ. ಮನೇಲಿ ನನ್ನ ಹೆಂಡ್ರನ್ನೂ ಕೇಳ್ದೆ ಮುಟ್ಟಲ್ಲ ಬಾಸ್. ನಿಮ್ಮ ದಮ್ಮಯ್ಯ ಬಾಸ್. ಬಾಸ್